ನಮಸ್ಕಾರ ವೀಕ್ಷಕರೇ, ಜ್ಞಾನದೇಗುಲ ಜಾಲತಾಣಕ್ಕೆ ಆಧಾರದ ಸ್ವಾಗತ. ಇಂದಿನ ಪಂಚಾಂಗದ ವಿವರಗಳು ಮತ್ತು ಇತರೆ ವಿವರಗಳನ್ನು ನೋಡೋಣ. ಇಂದು 15 ಮೇ 2026ನೇ ತಾರೀಕು ಶುಕ್ರವಾರ. ಇದು ಪರಾಭವನಾಮ ಸಂವತ್ಸರ, ಉತ್ತರಾಯಣದಲ್ಲೇ ಇದ್ದೇವೆ. ಉತ್ತರಾಯಣ ಇದರೊಳಗೆ ಮತ್ತು ವೈಶಾಖ ಮಾಸ ಅಂದರೆ 2ನೇ ತಿಂಗಳು, ಚೈತ್ರ ವೈಶಾಖ ಮಾಸ, ಬಹುಳ ತ್ರಯೋದಶಿ ದಿವಸ. ಇಂದಿನ ಬೇರೆ ಪಂಚಾಂಗದ ವಿವರಗಳು, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣದ ವಿವರಗಳು ಈ ರೀತಿ ಇದೆ. ತಿಥಿ ವೈಶಾಖ ಬಹುಳ ತ್ರಯೋದಶಿ ಅಂದರೆ ತ್ರಯೋದಶಿ ತಿಥಿ 13ನೇ ದಿವಸ. ನಕ್ಷತ್ರ ಅಶ್ವಿನಿ ನಕ್ಷತ್ರ, ಆಯುಷ್ಮಾನ್ ಯೋಗ, ವಣಿಜಕರಣ, ಸೌರ ಮಾಸದ ಮೊದಲನೇ ದಿನ ವೃಷಭ. ಸೌರಮಾನ ಪದ್ಧತಿಯಲ್ಲಿ ವೃಷಭ ಮಾಸದ ಮೊದಲನೇ ದಿನ, ಇದನ್ನು ವೃಷಭ ಸಂಕ್ರಾಂತಿ ಅಂತಲೂ ಕರೀತಾರೆ. ಇನ್ನು ತ್ರಯೋದಶಿ ತಿಥಿ ಅಂದರೆ ಶಿವಾರಾಧನೆಗೆ ಅತ್ಯಂತ ಶುಭವಾದ ದಿನ, ವಿಶೇಷವಾಗಿ ಮಾಸ ಶಿವರಾತ್ರಿಗೆ ಮಹತ್ವವಿದೆ. ಇನ್ನು ಅಶ್ವಿನಿ ನಕ್ಷತ್ರ ಹೊಸ ಯಾವುದಾದ್ರೂ ಪ್ರಾರಂಭ ಮಾಡಬೇಕಾಗಿದ್ದರೆ ಆರೋಗ್ಯ ಮತ್ತು ಚೈತನ್ಯಕ್ಕೆ ಅನುಕೂಲಕರವಾದ ನಕ್ಷತ್ರ. ಇನ್ನು ಆಯುಷ್ಮಾನ್ ಯೋಗ, ಇಂದು ಆಯುಷ್ಮಾನ್ ಯೋಗ ಇರುವುದರಿಂದ ಆಯುಷ್ಯ, ಆರೋಗ್ಯ ಮತ್ತು ಶಕ್ತಿಯನ್ನು ವೃದ್ಧಿಸುವ ಶುಭ ದಿನ. ಇನ್ನು ಕರ್ಣ ವಣಿಜಕರಣ, ವಣಿಜ ಅಂತಂದ್ರೆ ವ್ಯಾಪಾರ, ವ್ಯವಹಾರ ಮತ್ತು ಲಾಭದ ಕಾರ್ಯಗಳಿಗೆ ಸೂಕ್ತವಾದ ದಿನ ಅಂತ ಹೇಳ್ಬೋದು. ವೃಷಭ ಸಂಕ್ರಾಂತಿ, ಸೂರ್ಯನು ಮೇಷದಿಂದ ವೃಷಭ ರಾಶಿಗೆ ಪ್ರವೇಶಿಸುವ ಮಹತ್ವದ ಸಂಕ್ರಮಣ ಕ್ಷಣ ವೃಷಭ ಸಂಕ್ರಾಂತಿ ಅಂತಕ್ಕಂಥದ್ದು. ಇನ್ನು ವಿಶೇಷವಾಗಿ ಭಾಗಮಂಡಲದ ತಾವೂರು ಜಾತ್ರೆ, ಭಕ್ತರು ದೇವರ ಅನುಗ್ರಹಕ್ಕಾಗಿ ಸೇರಿಕೊಳ್ಳುವ ಸಾಂಪ್ರದಾಯಿಕ ಉತ್ಸವ ಭಾಗಮಂಡಲದಲ್ಲಿ ನಡೆಯುತ್ತೆ. ಮಾಸ ಶಿವರಾತ್ರಿ, ಪ್ರತಿ ಮಾಸವೂ ಶಿವನ ಆರಾಧನೆಗೆ ವಿಶೇಷವಾದ ಒಂದು ಪವಿತ್ರ ಸಂಜೆ ರಾತ್ರಿ ಮಾಸ ಶಿವರಾತ್ರಿ ಆರಾಧನೆ ಮಾಡತಕ್ಕಂಥದ್ದು. ಇಂದಿನ ದಿವಸದ ಶಿವಸ್ತುತಿ ಕರಚರಣಕೃತಂ ವಾ ಕಾಯಜಂ ಕರ್ಮಜಂ ವಾ ಶ್ರವಣ ನಯನಜಂ ವಾ ಮಾನಸಂ ವಾ ಅಪರಾಧಂ ವಿಹಿತಂ ಅವಿಹಿತಂ ವಾ ಸರ್ವಂ ಏತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭೋ ಅಂತಕ್ಕಂಥದ್ದು ಒಂದು ಬಹಳ ಅರ್ಥಗರ್ಭಿತವಾದ ಒಂದು ಸ್ತುತಿ, ಶಿವಸ್ತುತಿ. ಅಂದರೆ ಕೈ, ಕಾಲು, ಮನಸ್ಸು ಅಥವಾ ಕರ್ಮಗಳಿಂದ ನಡೆದ ಎಲ್ಲ ತಪ್ಪುಗಳನ್ನು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿದಂಥ, ವಿಹಿತಂ ಅವಿಹಿತಂ, ಬೇಕಾಗಿತ್ತೋ ಬೇಡದಿರೋ, ಸರ್ವಂ ಏತತ್, ಎಲ್ಲವನ್ನು ಕೂಡ ಕ್ಷಮಿಸಪ್ಪ ಅಂತಕ್ಕಂಥದ್ದು. ಜಯ ಜಯ ಕರುಣಾಬ್ಧೆ ಶ್ರೀ ಮಹಾದೇವ ಶಂಭು ಅಂತೇಳಿ ಶ್ರೀ ಮಹಾಕರುಣಾಸಾಗರನಾದ ಶಿವ ಮಹಾದೇವರಲ್ಲಿ ಕರಚರಣ ಕೃತಂ, ಕೈನಿಂದಾಗಲಿ ಕಾಲಿಂದಲಾಗಲಿ ಕೃತಂ ಮಾಡಿದಂಥ, ವಾ ಕಾಯಜಂ ಅಥವಾ ಮನಸ್ಸು ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಕರ್ಮಜಂ, ಯಾವುದೇ ಕೆಲಸ, ಕೆಟ್ಟ ಕೆಲಸ ಅಥವಾ ಬೇರೆ ಕೆಲಸಗಳನ್ನ ಮಾಡಿದರೆ ಎಲ್ಲ ತಪ್ಪುಗಳನ್ನು ಕೂಡ ಕ್ಷಮಿಸಪ್ಪ ಅಂತಕ್ಕಂಥದ್ದು. ಈ ದಿನದ ಸಂದೇಶ ಏನಂದರೆ, ವಿನಯದಿಂದ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪರಶಿವನ ಶರಣಾಗತಿಯಾಗಿ ಮನಸ್ಸನ್ನು ಶುದ್ಧಗೊಳಿಸಿದರೆ ಜೀವನದಲ್ಲಿ ಶಾಂತಿ ಮತ್ತು ಶಕ್ತಿ ದೊರೆಯುತ್ತದೆ ಅಂತಕ್ಕಂಥದ್ದು ಇಂದಿನ ದಿನದ ಸಂದೇಶ. ಇಲ್ಲಿಗೆ ನಮ್ಮ ಈ ದಿನದ ಪಂಚಾಂಗದ ವಿವರಗಳನ್ನು ಮುಗಿಸುತ್ತಿದ್ದೇವೆ. ಎಂದಿನಂತೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಮ್ಮ ಕಮೆಂಟ್ಸ್ಗಳನ್ನ ಮುಗಿಸಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ವೀಕ್ಷಕರೇ.